ಕಳ್ಳನನ್ನು ಒಳ್ಳೆಯವನನ್ನಾಗಿ ಮಾಡಿದರು. ಕಳ್ಳರ ಮನ ಪರಿವರ್ತನೆ ಆಗಬೇಕು. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನ ಸಂಘವದು ಬಚ್ಚಲ ರುಜ್ಜಿನಂತೆಯುವುದು ಸರ್ವಜ್ಞ ಕವಿ ಹೇಳ್ತಾನೆ. ಸಜ್ಜನ ಸಹವಾಸ ಮಾಡಿದರೆ ಅವನ ಜೀವನನ ಪಾವನ ಆಗ್ತಾ ಇದೆ, ಮಾನವ ಜನ್ಮ ಸಾರ್ಥಕ ಆಗ್ತಾ ಇದೆ. ಈ ಜೀವರಾಶಿಗಳಲ್ಲಿ ಅನೇಕ ಇರಿಬಿ ಹಿಡ್ಕೊಂಡು ಆನೆಯವರೆಗೆ ಅನೇಕ ಜೀವರಾಶಿಗಳದಾವ. ಜೀವರಾಶಿಗಳಲ್ಲಿ ಶ್ರೇಷ್ಠವಾದಂಥ ಜನ್ಮ ಯಾವುದಪ್ಪ ಅಂದ್ರೆ ಮಾನವ ಜನ್ಮ. ಶ್ರೇಷ್ಠವಾದಂಥ ಮಾನವ ಜನ್ಮವನ್ನು ತಾಳಿ ಬಂದಿರುವಂಥ ಸಂದರ್ಭದಾಗ ಉತ್ತಮ ರೀತಿಯಲ್ಲಿ ಬದುಕನ್ನು ಮಾಡು, ಒಳ್ಳೆಯವನಾಗಿರು, ಒಳ್ಳೆಯದನ್ನು ಮಾಡು. ಡೂ ಗುಡ್ ಬಿ ಗುಡ್. ಒಳ್ಳೆಯವನಾಗಿರು, ಒಳ್ಳೆಯದನ್ನು ಮಾಡು ಅನ್ನುವಂಥ ಸಂದೇಶವನ್ನು ಮಸ್ತಕದಲ್ಲಿ ಹೊತ್ತು ಇಡೀ ಜಗತ್ತಿಗೆ ಅನೇಕ ರೀತಿಯ ಸಂದೇಶವನ್ನು ಫಕೀರ್ ಮಾಡಿಕೊಟ್ರು. ದ್ವೇಷ ಬಿಡು, ಪ್ರೀತಿ ಮಾಡು. ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರ, ಹೇಟ್ ನನ್ ಲವ್ ಆಲ್. ಯಾರನ್ನೂ ನಿಂದಿಸಬೇಡ, ಯಾರನ್ನೂ ಟೀಕಿಸಬೇಡ, ಯಾರ ಮನಸ್ಸನ್ನು ನೋಯಿಸಬೇಡ, ಯಾರಿಗೂ ತೊಂದರೆ ಕೊಡಬೇಡ, ನೀನು ಒಳ್ಳೆಯವನಾಗಿರು ಅನ್ನುವಂಥ ಸಂದೇಶವನ್ನು ಜಗತ್ತಿಗೆ ಹೇಳಿದರು. ದ್ವೇಷ ಬಿಡು, ಪ್ರೀತಿ ಮಾಡು. ದ್ವೇಷ ಎಲ್ಲೈತಿ ಅಲ್ಲಿ ನರಕ ಐತಿ, ಪ್ರೀತಿ ಎಲ್ಲೈತಿ ಅಲ್ಲಿ ಸ್ವರ್ಗ ಐತಿ. ಜಾತಿ ಎಣಿಸಬೇಡ, ಪ್ರೀತಿಯಿಂದ ಇರುವುದನ್ನು ಮರಿಬೇಡ, ಧರ್ಮದಿಂದ ನಡೆಯುವುದನ್ನು ಮರಿಬೇಡ ಅನ್ನುವಂಥ ಅನೇಕ ವಿಚಾರಗಳನ್ನು ಜಾತಿ ಭಾವನಾ ಮನುಷ್ಯನಲ್ಲಿ ಬಂತು ಅಂದರೆ ಜಗಳ ಹತ್ತಾ ಇದೆ. ಧರ್ಮದ ಭಾವನಾ, ಪ್ರೀತಿಯ ಭಾವನಾ ಮನುಷ್ಯನಲ್ಲಿ ಬಂತು ಅಂದ್ರೆ ಪ್ರೀತಿ ವರ್ಧನೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಬಸವಣ್ಣಪ್ಪನ ಕಳ್ಳನಾಗಿ ಬಂದಿರುವಂಥ ವ್ಯಕ್ತಿಗಳನ್ನು ಬದಲಿ ಮಾಡುವಂಥ ಶ್ರೀಮಂತನ ಮನಸ್ಸನ್ನು ಪರಿವರ್ತನೆ ಮಾಡಿದರು, ಕಳ್ಳರ ಮನಸ್ಸನ್ನು ಪರಿವರ್ತನೆ ಮಾಡಿದರು. ಶ್ರೀಮಂತನಿಗೆ ದಾನದ ಗುಣಗಳನ್ನು ಕಲಿಸಿದರು, ಕಳ್ಳನಿಗೆ ಒಳ್ಳೆಯ ಗುಣಗಳನ್ನು ಕಲಿಸುವುದರ ಮುಖಾಂತರ ಅವರ ಜೀವನಕ್ಕೆ ಮಾನವ ಜನ್ಮ ಸಾರ್ಥಕ ಆಗುವಂಥ ರೀತಿಯಲ್ಲಿ ಫಕೀರ್ ಸ್ವಾಮಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವತ್ತು ಜಗತ್ತು ಜಾತಿಯ ಭಾವನೆಯನ್ನು ಬೆಳೆಸಿಕೊಂಡು ಒದ್ದಾಡ್ತಾ ಇದೆ, ತೊಂದರೆಯನ್ನು ಅನುಭವಿಸ್ತಾ ಇದೆ. ಅದನ್ನು ಬಿಟ್ಟು ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂದು ಅನ್ನುವಂಥ ಸಂದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಾರ್ಥಕವಾದಂಥ ರೀತಿಯಲ್ಲಿ ಜೀವನವನ್ನು ನಡೆಸಬೇಕನ್ನುವಂಥ ದೃಷ್ಟಿಯಿಂದ ನಮ್ಮ ಮರದೇವರು ಫಕೀರೇಶನ ಪುರಾಣವನ್ನು ಹಚ್ಚುವುದರ ಮುಖಾಂತರ ಜನರಿಗೆ ಫಕೀರೇಶನ ತತ್ವಗಳು, ಫಕೀರೇಶನ ವಿಚಾರಗಳು, ಫಕೀರೇಶನ ಲೀಲಾಶಕ್ತಿ ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ ಪುರಾಣ ಹಚ್ಚಿದ್ದು ಸಾರ್ಥಕ ಆಗಿದೆ. ಕೇಳಿ ನನ್ನ ಮನಸ್ಸಿಗೆ ಭಾಳ ಆನಂದ ಆಗಿದೆ. ಶಾಸ್ತ್ರಿಗಳು ಭಾಳ ಒಳ್ಳೆಯ ಅನುಭವದಿಂದ ಹೇಳ್ತಾರೆ. ಭಾಳ ಉತ್ತಮ ರೀತಿಯಲ್ಲಿ ವಿಷಯ ಜೋಡಣೆಯನ್ನು ಮಾಡಿ, ಹೊಂದಾಣಿಕೆ ಮಾಡಿ, ಶಾಂತ ಚಿತ್ತದಿಂದ ಉತ್ತಮ ರೀತಿಯಲ್ಲಿ ಪ್ರವಚನವನ್ನು ಹೇಳ್ತಾರೆ. ಇನ್ನೂ ಅನೇಕ ಅವಕಾಶಗಳು ಅವರಿಗೆ ಫಕೀರೇಶನ ಆಶೀರ್ವಾದದಲ್ಲಿ ಸಿಗ್ತಾ ಇವೆ ಅನ್ನುವಂಥ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಂತ ಹಾರೈಸ್ತಾ, ಆ ಮಗು ಕುಮಾರಿ ಚಿಕ್ಕಟ್ಟಿ ಬಹಳ ಒಳ್ಳೆಯ ರೀತಿಯಲ್ಲಿ ಸಣ್ಣ ಮಗಳು, ಚಿಕ್ಕ ಹುಡುಗಿ, ಅಥಣಿಯ ಮುರುಗೇಂದ್ರ ಶಿವಳ ಬಗ್ಗೆ ಅನೇಕ ಲೀಲೆಗಳನ್ನು ಹೇಳುವುದರ ಮುಖಾಂತರ, ವಚನಗಳನ್ನು ಹಾಡುವುದರ ಮುಖಾಂತರ ತನ್ನ ಪ್ರತಿಭೆಯನ್ನು ತೋರಿಸಾಳ. ಆ ಮಗು ಬೆಳೆಯಲಿ, ಬೆಳಗಲಿ ತಳಿ ತುಂಬುವುದರ ಮಾಡ್ತಾರೆ. ಜನಸಂಘದ ಭಕ್ತರು ಎಷ್ಟು ವರ್ಣ ಮಾಡಿದರೂ ಕೂಡ ಕಡಿಮೆನ, ಭಾಳ ಭಕ್ತಿವಂತರು. ದಾನ, ಧರ್ಮ, ಪುಣ್ಯ ಕೆಲಸ, ಜಂಗಮ ಪ್ರೇಮ, ಅನೇಕ ರೀತಿಯಲ್ಲಿ ಪುಣ್ಯಾತ್ಮರ ಸೇವೆಯನ್ನು ಮಾಡ್ತಾರೆ. ಇನ್ನೂ ಅನೇಕ ಹಳ್ಳಿ ಪಟ್ಟಣಗಳಿಂದ ಬಂದು ಸೇವೆಯನ್ನು ಮಾಡೋದರ ಮುಖಾಂತರ ನಿಮ್ಮ ಭಕ್ತಿಯನ್ನು ತನುಮನ ಧನದಿಂದ ಅರ್ಪಣೆ ಮಾಡುವಂಥ ಪವಿತ್ರ ಕಾರ್ಯವನ್ನು ಪುಣ್ಯಾತ್ಮರೇ ಮಾಡಿರಿ. ಈ ಶಕ್ತಿ ಇನ್ನೂ ಹೆಚ್ಚೆಚ್ಚು ಬೆಳೆಯಲಿ. ವಾಸುದೇವ್ ಮೋರೆಯವರು ಇವತ್ತಿನ ದಿವಸ ದಾಸೋಹದ ಸೇವೆಯನ್ನು ಮಾಡ್ಯಾರ. ಪ್ರತಿನಿತ್ಯ ಒಂದೊಂದು ದಿವಸ ಒಬ್ಬರು ದಾಸೋಹದ ಸೇವೆಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ಯಾರ.
ಅನ್ನದಾನ ಮಹಾದಾನ. ಅನ್ನದಾನಕ್ಕಿಂತಲೂ ಹೆಚ್ಚಿನ ದಾನ ಜಗತ್ತಿನ ಯಾವುದೂ ಇಲ್ಲ. ನಾವು ಯಾರಿಗಾದರೂ ಏನಾದರೂ ವಸ್ತುವನ್ನು ಕೊಟ್ಟರೆ ಸಾಕನ್ನೋದಿಲ್ಲ, ಆದರೆ ಊಟವನ್ನು ಮಾಡಿಸಿದ್ರೆ ಹೊಟ್ಟೆ ತುಂಬಿದ ಸಾಕು ಹೇಳ್ತಾರೆ. ಅಂಥ ಸಾಕನ್ನುವಂಥ ವಸ್ತುವನ್ನು, ಶರೀರಕ್ಕೆ ಚೈತನ್ಯ ಕೊಡುವಂಥ ವಸ್ತುವನ್ನು, ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥ ಕಾರ್ಯವನ್ನು ಅನ್ನದಾನದ ಮುಖಾಂತರ ಮಾಡಿರುವಂಥ ಪುಣ್ಯಾತ್ಮರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸಿ ನಿಮಗೆಲ್ಲರಿಗೂ ಕೇಳ್ಬೋದು. ಇವತ್ತಿನ ದಿವಸ ದಾನಪ್ಪ ಹತ್ತಿಯವರು, ನಿನ್ನೆ ದಿವಸ ಈಶ್ವರಣ್ಣ ಹತ್ತಿಯವರು ನಮ್ಮನ್ನು ಕರೆಸಿ ನಮ್ಮ ಜೊತೆಗೆ ಅನೇಕ ಭಕ್ತರನ್ನು ಕರೆಸಿ ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಾರೈಸಿ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾರೆ. ಭವಿಷ್ಯಗಳು ಪ್ರೀತಿ ಮಾಡು, ಜಾತಿಯ ಗೋಡೆಯನ್ನು ಕಿತ್ತೊಗೆದು ನಾವೆಲ್ಲರೂ ಒಂದಾಗಿ ಬಾಳೋಣ ಅಂತಕ್ಕಂಥ ದಿವ್ಯ ಸಂದೇಶವನ್ನು ಸಾರಿದ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ಮತ್ತೊಮ್ಮೆ ತಮ್ಮ ಜೋರ ಚಪ್ಪಾಳೆ ಮುಖಾಂತರ ಭಕ್ತಿಯ ಅಭಿನಂದನೆ ಸಲ್ಲಿಸಿದ್ದೇನೆ.